ಹಾಯ್ ಹಲೋ ನಮಸ್ತೆ. ಹಾಯ್. ಹೇಗಿದ್ದೀರಾ? ಆಸಮ್. ಸೂಪರ್ ಡೂಪರ್. ಬೆಟರ್. ಏನಿದು ಒಂದು ಪಂಚೆ ಶರ್ಟ್ ವಿಶೇಷವಾದ ಗೆಟಪ್ ಅಲ್ಲಿ ಇದ್ದೀರಾ. ಸೊ Yes. ಕಂಕಣ ಬೇರೆ ಕಟ್ಟಿದ್ದೀರಾ. ಏನಾದ್ರು ಮೂರನೇ ಹುಡುಗಿ ಏನಾದ್ರು ಬರ್ತಾ ಇದ್ದೀರಾ ಹಿಂಗೆ? ಇಲ್ಲಪ್ಪ, ಮೂರನೇ ಹುಡುಗಿ ಅಲ್ಲ. ನಾನು ತುಂಬಾ ಲವ್ ಅಲ್ಲಿ ತುಂಬಾ ಲಾಯಲ್ ನಾನು. ಸೊ ಅದಕ್ಕೋಸ್ಕರ ಶ್ರೇಷ್ಠನ ಮದುವೆ ಆಗಕ್ಕೆ ಹೊರಟಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ನನ್ನ ಹೆಂಡತಿ ಆಶೀರ್ವಾದ. ಹೊಸ ಹೆಂಡತಿ ಬರ್ತಿದ್ದಾಳೆ. ಸೊ ಎಲ್ಲ ಚೆನ್ನಾಗಾಗ್ಲಿ ಅಂತ ದೇವರಲ್ಲಿ ಬೇಡ್ಕೋತಾ ಇದೀನಿ. ಹಾಗೆ ಎಂಟ್ರಿ ಕೊಟ್ಮೇಲೆ ಎಲ್ಲ ಚೆನ್ನಾಗ್ ಆಗುತ್ತೆ ಅನ್ನೋ ಭರವಸೆ ನಿಮ್ಗೆ ಇದೆಯಾ? ಅಯ್ಯೋ ಡೆಫಿನೆಟ್ಲಿ. ಯಾಕಂದ್ರೆ ಭಾಗ್ಯಂಗ್ ಅನ್ಕೊಂಡ್ರೆ ಎಷ್ಟು ಪ್ರೀತಿ. ಅವ್ರ ಮೇಲೆ ನನಗಿರೋ ಪ್ರೀತಿಗಿಂತ ಅವರು ಲಾಯಲ್ಟಿ ಬಗ್ಗೆ ಮಾತಾಡಿದ್ರು. ಆ ಲಾಯಲ್ಟಿ ಬಗ್ಗೆ ನನಗೆ ಬಹಳ ಪ್ರೀತಿ ಇದೆ. ಅದಕ್ಕೆ ಒಂದು ಪೆನಾಲ್ಟಿ ಕೊಡೋಣ ಅಂತ ಎಂಟ್ರಿ ಕೊಟ್ಟಿದ್ದೀನಿ. ಓಕೆ. ಸೊ ಭಾಗ್ಯ ಕ್ಯಾರೆಕ್ಟರ್ ಒಂದು ಹೊಸ ತಿರುವು ಪಡೆದುಕೊಳ್ತಾ ಇದೆ. ಭಾಗ್ಯ ಫ್ರೀ ಬರ್ಡ್ ಆಗಿದ್ದಾರೆ ಈಗ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ದಿನ ಅಂತ ಇವ್ರ ಕಾಟನ ತಡ್ಕೊಳ್ಳಿ. ನಾನು ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ. ಅವ್ರು ಬರೀ ಕೋಪಿಷ್ಟ ಅಷ್ಟೇ, ಬೇರೆ ಏನು ಅವ್ರಿಗೆ ದುರಭ್ಯಾಸಗಳಿಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಇಂಥ ದುರಭ್ಯಾಸಕ್ಕಿಂತ ಇನ್ನೊಂದು ದುರಭ್ಯಾಸ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಇನ್ನೂ ನಾನು ಅಯ್ಯೋ ನನ್ನ ಯಜಮಾನ್ರು ದೇವ್ರು ಅಂತಿರಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಭಾಗ್ಯ ಇಷ್ಟು ದಿನ ಏನು ಮಾಡಬೇಕಿತ್ತು ಅದನ್ನು ಈಗ ಮಾಡ್ತಾ ಇದ್ದಾಳೆ. ಬಡ್ಡಿ ಸಮೇತ ಮಾಡ್ತಾ ಇದ್ದಾಳೆ. ಯಾಕೆ ಸೊಂಟ ಎಲ್ಲ ಮುಟ್ಕೊಂಡ್ರು ಅದೇ ಹುಡುಗಿ ಬೇಕು ಅಂತ ಇರೋದು ಯಾಕೆ ತಾಂಡವ್? ಯಾಕಂದ್ರೆ ಇವಾಗ ಒಂದ್ಸಲ ಸೊಂಟ ಮುರ್ಸ್ಕೊಂಡು ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಬೇರೆಯವ್ರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಅಂತ ನಾನು ಹೇಳಿದ್ನಲ್ಲ, ಇದು ಡೀಸೆಂಟ್ ಆಗಿ ಸೆಟ್ಲ್ ಆಗ್ಬಿಡೋಣ ಅಂತ ಅಷ್ಟೇ, ಇನ್ನೇನು ಇಲ್ಲ. ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಇವಾಗ. ಯಾಕಂದ್ರೆ ಅದೇ ಸೊಂಟ ಮುರ್ಕೊಂಡು ಸ್ವಲ್ಪ ಲೈಫ್ ಸ್ಪ್ಯಾನ್ ಕಮ್ಮಿ ಆಗ್ಬಿಟ್ಟಿದೆ. ಫಸ್ಟ್ ಲೈಫ್ ಸ್ಪ್ಯಾನ್ ಇವರು ಖಾಲಿ ಮಾಡಿದ್ದಾಯ್ತು, ಅಲ್ಲೇ ಅರ್ಧ ಲೈಫ್ ಹೋಯ್ತು. ಇನ್ನು ಉಳ್ದಿರೋ ಒಂದ್ ಸ್ವಲ್ಪ ಲೈಫ್ ಆದ್ರೂ ಸಿಂಪಲ್ ಆಗಿ ಲೀಡ್ ಮಾಡೋಣ ಅಂತ ನಾವು ನಮ್ಮ ಲವ್ ಶ್ರೇಷ್ಠ ಜೊತೆ ಹೋಗ್ತಾ ಇದೀವಿ. ಅಲ್ಲ, ಫ್ಯಾಮಿಲಿನೆಲ್ಲ ಬಿಟ್ಟು ಒಂದ್ ಲವ್ ಅಲ್ಲಿ ಇರ್ಬೇಕು ಅನ್ನೋ ಆ ಥಾಟ್ ಯಾಕೆ ಅಂತ ನಿಮ್ನೆ ಕೇಳಿದ್ದು, ನಾನ್ ಲವ್ ಅಲ್ಲಿ ಇಲ್ಲ. ಪ್ರೀತಿ ಕುರುಡು ಅಂತಾರಲ್ಲ, ಅದನ್ನ ಕಣ್ಣಾರೆ ನೋಡಿ ನಾವು ಕುರುಡಾಗ್ಬಿಟ್ಟಿದೀವಿ ಈಗ. ಅಪ್ಪ ಅಮ್ಮನ್ಕಿಂತ ಇನ್ನೇನ್ ಬೇಕು? ಸರಿ, ಅಪ್ಪ ಅಮ್ಮ ಅವಳಿ ಮಕ್ಕಳು, ಸ್ವಂತ ಮಕ್ಕಳು, ಅದಕ್ಕಿಂತ ಪ್ರೀತಿ ಹೆಚ್ಚಾಗೋಯ್ತಾ ಗೊತ್ತಿಲ್ಲ. ಹೇಳಿ ಸರ್. ಲವ್ ಇಸ್ ಬ್ಲೈಂಡ್ ಅಂತಾರಲ್ಲ, ಅದಕ್ಕೆ. ಸೊ ನಾವು ಲವ್ ಅಲ್ಲಿ ಇದ್ದಾಗ ಏನ್ ಡಿಸಿಷನ್ ಕರೆಕ್ಟ್ ಆಗಿ ತಗೊಳಕ್ಕೆ ಆಗಲ್ಲ. ಆಲ್ರೆಡಿ ಮದ್ವೆ ಆಗಿದ್ರು ಸರಿ, 2 ಮಕ್ಳ ತಂದೆ ಆಗಿದ್ರು ಸರಿ, ಬಟ್ ಲವ್ ಅಲ್ಲಿ ಬಿದ್ದಾಗ ಹೋಗ್ಬಿಡ್ತೀವಿ. ಕರೆಕ್ಟ್ ಆಗಿ ಏನು ಜಡ್ಜ್ಮೆಂಟ್ ಮಾಡಕ್ ಆಗಲ್ಲ. ನನ್ ಕಡೆ ಯಾಕೆ ನೋಡ್ತೀರಾ? ಮಾಡಿರೋದು ತಪ್ಪು ನೀವು. ನಾನ್ ತಪ್ಪು ಮಾಡೋದಕ್ಕೆ ಕಾರಣನೇ ನೀನು. ನಾನೇನ್ ಮಾಡಿದೆ? ನೀನ್ ಕರೆಕ್ಟ್ ಆಗಿರೋ ಹೆಂಡತಿ ಆಗಿರೋದು ತಪ್ಪು ಅಂತ ಹೇಳ್ತಾ ಇದಾರೆ ತಾಂಡವ್ ಅವರು. ಹೌದು, ಭಾಗ್ಯ ಇಂದನೇ ತಾಂಡವ್ ಹಿಂಗ್ ಆಗಿರೋದು. ಓಕೆ, ಭಾಗ್ಯನಲ್ಲಿ ಏನ್ ಕೊರತೆ ಕಾಡ್ತಾ ಇದೆ ತಾಂಡವ್ಗೆ ಅಂತ? ಅದು ಭಾಗ್ಯನೇ ಕಾಣಿಸ್ತಿಲ್ಲ ಅಂದ್ಮೇಲೆ ಇನ್ ಕೊರತೆ ಇನ್ನೇನ್ ಕಾಣಿಸುತ್ತೆ. ಸೊ ಆ ರೇಂಜಿಗೆ ಇನ್ವಿಸಿಬಲ್ ಆಗ್ಬಿಟ್ಟಿದ್ದಾರೆ ಭಾಗ್ಯ ತಾಂಡವ್ ಲೈಫ್ ನಲ್ಲಿ. ಸೊ ಯಾ, ಈಗ ಒಂದು ಆಸ್ ಅ ಆಡಿಯನ್ಸ್ ಆಗಿ ಬರೋದಾದ್ರೆ ಭಾಗ್ಯಲಕ್ಷ್ಮಿ ತುಂಬಾ ಒಂದು ಅದ್ಭುತವಾದಂತ ಒಂದು ಇನ್ಸ್ಪಿರೇಷನ್ ಕೊಡ್ತಾ ಇದೆ. ಇಂಥ ಸಾಕಷ್ಟು ವಿಚಾರಗಳು ಸಮಾಜದಲ್ಲಿ ನಡೀತಾ ಇದಾವೆ, ಅದನ್ನ ಒಂದು ತಲುಪಿಸೋ ಕಾರ್ಯಕ್ರಮನ ಮಾಡ್ತಾ ಇದೆ. ಇವಾಗ ಒಂದು ಹೊಸ ಅಭಿಯಾನ ಕೂಡ ಶುರು ಮಾಡಿದೆ, #I am ಭಾಗ್ಯ, ನಾನು ಭಾಗ್ಯ ಅಂತ. ಸೊ ಈ ಕಾನ್ಸೆಪ್ಟ್ ಬಗ್ಗೆ ಏನ್ ಹೇಳ್ತೀರಾ? ನೀವು ಈ #I am ಭಾಗ್ಯ ಅಂತ ಅವರು ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಇದು ಭಾಗ್ಯ ಒಬ್ಳದೇ ಕಥೆ ಅಲ್ಲ, ಇದು ಎಷ್ಟೋ ಜನರ ಮನೆಯಲ್ಲಿ ನಡೆಯೋಂಥ ಕಥೆ. ಮೇ ಬಿ ಬಿಕಾಸ್ ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರಲ್ಲ, ಅಥವಾ ಓದಿರಲ್ಲ, ಅಥವಾ ಕೆಲ್ಸಕ್ಕೆ ಹೋಗಿ ಗೊತ್ತಿರಲ್ಲ, ಹೊರಗೆ ಹೋಗಿ ಜೀವನ ಮಾಡಕ್ ಗೊತ್ತಿರಲ್ಲ. ಇಷ್ಟೆಲ್ಲ ರೀಸನ್ಸ್ ಇಂದ ಅವರು ಒಂದು ಅಬ್ಯೂಸಿವ್ ರಿಲೇಶನ್ಶಿಪ್ ಇದ್ರೂ ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಸೊ ಭಾಗ್ಯ, ಇವ್ರು ಯಾವಾಗ್ಲೂ ತಾಂಡವ್ ಕ್ಯಾರೆಕ್ಟರ್ ಬೈಯೋ ಥರ ಭಾಗ್ಯ ನೀನ್ ದಡ್ಡಿ 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 ಅಂತ ಹೇಳಿ ಅವಳು ದಡ್ಡಿ ಇಲ್ಲ ಅಂದ್ರೂ ಒಂಥರ ದಡ್ಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ಲು ಮನೇಲಿ. ಇಂಥ ಭಾಗ್ಯನೇ ಹೊರಗೆ ಹೋಗಿ ಓದಿದ್ಲು, ಕೆಲ್ಸಕ್ಕೆ ಹೋದ್ಲು, ಈಗ ಹೊರಗಡೆ ಹೋಗಿ ಎಲ್ಲದನ್ನು ನಿಭಾಯಿಸ್ಕೊಂಡು ಮನೇನೂ ನಿಭಾಯಿಸ್ತಿದ್ದಾಳೆ ಅಂತ ನೋಡಿದಾಗ ಒಂದಷ್ಟು ಜನಕ್ಕೆ, ತೀರಾ ಲಕ್ಷ ಕೋಟಿ ಜನ ಬೇಡ, ಒಂದು 1000 ಜನಕ್ಕಾದ್ರೂ ಇದರಿಂದ ಒಂದು ಇನ್ಸ್ಪಿರೇಷನ್ ಸಿಕ್ಕು, ಅವ್ರ ಜೀವನದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತು ಹೊರಗಡೆ ಹೋಗಿ ದುಡ್ದು ಖುಷಿಯಾಗಿರ್ಬೇಕಲ್ಲ, ಅದು ಒಂದು ಇನ್ಸ್ಪಿರೇಷನ್ ನಮ್ಮ ಸೀರಿಯಲ್ ಇಂದ ಸಿಗ್ತಾ ಇದೆ. ಅಂಡ್ ಈ #I am ಭಾಗ್ಯ ಅನ್ನೋದೇನಿದೆ, ಈ ಒಂದು ಅಭಿಯಾನ ತುಂಬಾ ಜನ ತಲುಪಲಿ, ತುಂಬಾ ಜನ ಅವ್ರ ಲೈಫ್ನ ಅವ್ರು ಕಂಡ್ಕೊಳ್ಳಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಇದ್ರ ಬಗ್ಗೆ ಆಸ್ ಎ ಸುದರ್ಶನ್ ಆಗಿ ಹಾ ಏನ್ ಹೇಳಕ್ ಇಷ್ಟಪಡ್ತೀರಾ ಇಂಥದ್ದೊಂದು ಕಾನ್ಸೆಪ್ಟ್ ಬಗ್ಗೆ?
ಯಾ ಓಕೆ ಸೊ ಭಾಗ್ಯ ಅನ್ನೋ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ಅವರು ಡಿವೈಸ್ ಮಾಡಿದ್ದಾರೆ ಅಂತಂದ್ರೆ ಇವಾಗ ನೋಡಿ ಭಾಗ್ಯ ಕ್ಯಾರೆಕ್ಟರ್ ಸ್ಕೂಲ್ಗೆ ಹೋದಾಗ ನೀವು ನೋಡಿರ್ತೀರಾ ಎಷ್ಟೊಂದ್ ಜನ ಹೆಣ್ಮಕ್ಳು ಸ್ಕೂಲ್ನ ಡಿಸ್ಕಂಟಿನ್ಯೂ ಮಾಡಿದವರು ಅವಾಗ 10th ಸ್ಟ್ಯಾಂಡರ್ಡ್ ಸೇರ್ಕೊಂಡು ಎಕ್ಸಾಮ್ ಬರೆದು ಅವ್ರ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡ್ರು. ಸೊ ಇದರಲ್ಲಿ ಎಜುಕೇಶನ್ ಅನ್ನೋದು ತುಂಬಾ ಒಂದು ಸಣ್ಣ ಪಾರ್ಟ್ ಅಷ್ಟೇ. ಐ ಆಮ್ ಭಾಗ್ಯ ಅನ್ನೋದು ಇದಕ್ಕಿಂತ ತುಂಬಾ ದೊಡ್ಡದು. ಇದರಲ್ಲಿ ನಾವು ಒಂಥರ ಒಂದು ಪರ್ಸನಾಲಿಟಿ, ಬಿಲೀಫ್ಸು, ಐಡಿಯಲ್ಸು, ಸೊ ಆ ಲೆವೆಲ್ಗೆ ಹೋಗುತ್ತೆ. ಒಂದು ಸಬ್ ಕಾನ್ಶಿಯಸ್ ಲೆವೆಲ್ನಲ್ಲಿ ಒಬ್ರನ್ನ ಚೇಂಜ್ ಮಾಡಕ್ಕೆ ಇರೋಂಥ ಕೆಪಾಸಿಟಿನ ಈ ಕ್ಯಾಂಪೇನ್ಗೆ ಇರೋದು. ಸೊ ಒಂದು ಎಜುಕೇಶನ್ ಅನ್ನೋದೇ ಅಷ್ಟು ಇಂಪ್ಯಾಕ್ಟ್ ಆಗಿರ್ಬೇಕಾದ್ರೆ ಒಂದು ಪರ್ಸನಾಲಿಟಿ, ಒಬ್ಬ ಪರ್ಸನ್ ಟ್ರಾನ್ಸ್ಫಾರ್ಮ್ ಮಾಡುವಂತ ಸ್ಟ್ರೆಂತ್ ಇಸ್ ಐ ಆಮ್ ಭಾಗ್ಯ. ಅದ್ಭುತವಾದಂತ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಸರ್ ನನ್ಗೆ ಈಗ ಒಂದೆರಡು ಕಮೆಂಟ್ಸ್ ಬಂದಿರುವಂತ ಒಂದು ವೀಕ್ಷಕರ ಪ್ರಶ್ನೆಗಳ ಇದಾವೆ. So, ಅದ್ರ ಬಗ್ಗೆ ಹೇಳ್ತೀನಿ. ಏನ್ ಅನ್ಸುತ್ತೆ ಹೇಳಿ ಕಾಮೆಂಟ್ ಅಲ್ಲಿ ಮಾಡಿರೋಂಥದ್ದು. ಸೊ ಭಾಗ್ಯಗೆ ಹೊಸ ಹೀರೋ ತರಬೇಕು ಅಂತ ಇದ್ದಾರೆ. ಅದು ನಾನಲ್ಲ, ಭಾಗ್ಯಂಗಂತೂ ಸಿಕ್ಕಾಪಟ್ಟೆ ಟೈಮ್ ಇಂದಾನೇ ಬೇಕು. ನೋಡಿ ನೋಡಿ ನೋಡಿ, ಅಯ್ಯೋ ಎಷ್ಟು ಚೆನ್ನಾಗಿ ನಾಚ್ಕೋತಿದ್ದಾಳೆ ನೋಡಿ. ಹೊಸ ಹೊಸ ಹೀರೋ ಬೇಕಾ? ಇರೋ ಒಂದ್ ಸೆಕೆಂಡ್ ಮೈಕ್ ಹತ್ರ ಹೇಳ್ತೀನಿ. ಇಲ್ಲ ಇಲ್ಲ, ಭಾಗ್ಯ ತುಂಬಾ ಒಂದು ಪತಿವ್ರತೆಯಾಗಿ ನನ್ನ ಗಂಡನೇ ನನ್ನ ಜೀವನದ ದೇವ್ರು, ಕಾಲಲ್ಲಿ ಒದ್ರು ಒದಸ್ಕೋತೀನಿ, ಕೈಯಲ್ಲಿ ತಳ್ಳದ್ರು ತಳಸ್ಕೊಳ್ತೀನಿ, ಏನೇ ಹೇಳಿದ್ರು ನನ್ ಗಂಡನೇ ನನ್ನ ದೇವ್ರು ಈ ಜನ್ಮಕ್ಕೆ ಅಂತ ಇದ್ದಾಳೆ. ಸೊ ಭಾಗ್ಯಳ ಜೀವನದಲ್ಲಿ ಬೇರೆ ಯಾರು ಬಂದ್ರು ಅವಳಂತೂ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಇನ್ನೊಬ್ರು ಕಾಮೆಂಟ್ ಮಾಡಿದ್ರು, ಈ ಭಾಗ್ಯನೇ ಲೀಡ್ ಆಗ್ಬೇಕು, ಹೀರೋ ಎಕ್ಸ್ಟ್ರಾ ಹೀರೋನೇ ಬೇಡ. ಅದು ಇದನ್ನೇ ಮಾಡಕ್ ಹೊರಟಿರೋದು ನಾವು. ಬಿಕಾಸ್ ಯಾವಾಗ್ಲೂ ನಾವೇನ್ ಅನ್ಕೋತೀವಿ, ಒಂದು ಹೆಣ್ಮಗ್ಳು ಜೀವನದಲ್ಲಿ ಈ ತರ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಇನ್ನೊಂದು ಹುಡುಗ ಬಂದ್ಬಿಟ್ರೆ ಸರಿ ಹೋಗುತ್ತೆ, ಇನ್ನೊಂದು ಹುಡುಗ ಬಂದ್ಬಿಟ್ರೆ ಅವಳ ಜೀವನನ, ಅವಳ ಮನಸ್ಥಿತಿನ ಅವಳು ಯಾವತ್ತವರೆಗೂ ಸರಿ ಮಾಡ್ಕೊಳಲ್ವೋ, ಅವಳ ಜೀವನದಲ್ಲಿ ದೊಡ್ಡ ಮಿನಿಸ್ಟ್ರೇ ಬರ್ಲಿ, ಕೋಟ್ಯಾಧೀಶ್ವರನೇ ಬರ್ಲಿ, ಅವಳ ಜೀವನ ಸರಿ ಹೋಗಲ್ಲ. ನನ್ನ ಮನಸ್ಥಿತಿ, ಭಾಗ್ಯಾಳ ಮನಸ್ಥಿತಿ ಇವಾಗ ಹೇಗಾಗಿದೆ ಅಂದ್ರೆ ತಾಂಡವ್ ಬೈದು 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 ಕುಗ್ಗಿಸ್ಬಿಟ್ಟಿದ್ದಾರೆ. ಈಗ ಎದ್ದು ನಿಂತಿದ್ದೀನಿ. ಮೇ ಬಿ ಇಟ್ ಇಸ್ ಆಲ್ಸೋ ಬಿಕಾಸ್ ನಮ್ಮ ಅತ್ತೆ ಮಾವಂಗ್ ಮೋಸ ಆಗ್ತದೆ, ನನ್ನ ಮಕ್ಳಿಗೆ ಮೋಸ ಆಗ್ತದೆ ಅನ್ನೋದ್ರಿಂದಾನು ಭಾಗ್ಯ ಎದ್ದು ನಿಂತಿರ್ಬೋದು. ಆದ್ರೆ ಭಾಗ್ಯನ್ ಒಳಗಡೆ ಇರೋ ಮನಸ್ಥಿತಿ, ಅವಳು ಧೈರ್ಯ ನಿಜವಾಗ್ಲೂ ತಂದ್ಕೊಂಡಾಗ ಮಾತ್ರ ಅದೊಂದು ಪರಿಪೂರ್ಣವಾದ ಜೀವನ ಆಗುತ್ತೆ. ಸೊ ಅವ್ರು ಹೇಳಿರೋದು ತುಂಬಾ ಆಪ್ಟ್ ಆಗಿದೆ. ಯಾರು ಹೇಳಿದ್ರು ಗೊತ್ತಿಲ್ಲ, ಸೂಪರ್ ಆಗಿ ಹೇಳಿದ್ದಾರೆ. ಕರೆಕ್ಟ್. ಐ ಥಿಂಕ್ ನನ್ಗೆ ಆ ಪಾಯಿಂಟ್ ತುಂಬಾನೇ ಇಷ್ಟ ಆಯ್ತು ಇವ್ರು ಹೇಳಿದ್ದು. ಅಂದ್ರೆ ಒಂದು ಹೆಣ್ಣಿನ ಲೈಫ್ ನ ಕಂಪ್ಲೀಟ್ ಮಾಡೋದಕ್ಕೆ ಒಬ್ಬ ಗಂಡು ಬರ್ಬೇಕು ಅಂತ ಏನಿಲ್ಲ. ಸೊ ವುಮನ್ ಇಸ್ ಕಂಪ್ಲೀಟ್ ಬೈ ಅವರ್ ಸೆಲ್ಫ್ ಅಷ್ಟೇ. ವುಮೆನ್ ಆಗ್ಲಿ ಮ್ಯಾನ್ ಆಗ್ಲಿ, ನಾವು ಮ್ಯಾನ್ ಇಸ್ ಕಂಪ್ಲೀಟ್, ಫುಲ್ ಕಂಪ್ಲೀಟ್ ಮ್ಯಾನ್. ಇನ್ನೊಬ್ರು ಹಾಕಿದ್ದಾರೆ, ಇದು ಆಕ್ಚುಲಿ ಕಮ್ ಬ್ಯಾಕ್ ಅಂದ್ರೆ ಭಾಗ್ಯಗೆ. ಇದು ಆಕ್ಚುಲಿ ತುಂಬಾ ಜನ ಹೇಳಿದ್ರು. ನಾವೇನು ಅನ್ಕೊಂಡ್ವಿ, ಮಳೆಯಲ್ಲಿ ಕೆಲವು ಸೀಕ್ವೆನ್ಸಸ್ ಇತ್ತು, ಇಮೋಷನಲ್ ಆಗಿ ಇವರು ಅವಳ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತಾದ್ಮೇಲೆ ತುಂಬಾ ಕಷ್ಟಪಟ್ಟು ಮಾಡಿದ್ವಿ. ಅದಕ್ಕೆ ಜನರ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ, ಇನ್ನೂ ಎಷ್ಟು ಅಳ್ತೀರಾ ಭಾಗ್ಯ, ಇನ್ನೂ ಎಷ್ಟು ಅಳ್ತೀರಾ ಭಾಗ್ಯ. ಅದೇ ಆ ಸೀಕ್ವೆನ್ಸ್ ಆದ್ಮೇಲೆ ಇವ್ರನ್ನ ಕಾರಲ್ಲಿ ಕೂರಿಸ್ಕೊಂಡ್ಬಿಟ್ಟು ನಾನು ಹಿಂಗ್ ಅಂತ ಕರ್ಕೊಂಡು ಹೋಗ್ಬಿಟ್ಟು ಒಂದು ಲಾರಿಗೆ ಹಿಂಗ್ ಗುದ್ಸಕ್ಕೆ ಅದ್ರ ಹತ್ರ ಹೋಗ್ತೀನಿ. ಆ ಸೀನ್ ರಿಯಾಕ್ಷನ್ ಏನಿತ್ತು ಅಂದ್ರೆ ಅದ್ಭುತವಾಗಿತ್ತು. ಇದು ಬೇಕಾಗಿರೋದು ನಮ್ಗೆ ಇನ್ಮೇಲೆ ಭಾಗ್ಯ ಅಳದ್ ಬೇಕಾಗಿಲ್ಲ, ಭಾಗ್ಯ ಇನ್ಮೇಲೆ ಏನಿದ್ರು ತಾಂಡವ್ಗೆ ವಾಪಸ್ ಕೊಡ್ತಾ ಇರ್ಬೇಕು ಅಂತ. ಸೊ ಜನರ ಒಂದು ಆಸೆ ಏನಿದೆ ಅದನ್ನ ನಾವು ಈಡೇರಿಸ್ತಾ ಇದೀವಿ ಅಷ್ಟೇ. ಆಮೇಲೆ ಭಾಗ್ಯ ಟ್ರಾನ್ಸ್ಫಾರ್ಮೇಶನ್ ಮಾಸ್ ಲುಕ್ ನೋಡಿಲ್ಲ ಅಲ್ವಾ ನೀವು? ನೋಡಿ ತೋರಿಸ್ತಾರೆ 1 2 3. ಓ ಅದು ಭಾಗ್ಯದು ಮಾಸ್ ಲುಕ್. ಅಹಂಕಾರ ಪಡೋ ಗಂಡಸರು ಭಾಗ್ಯಕ್ಕೆ ಹೆದರ್ಬೇಕಂತೆ. ಸತ್ಯ. ಅಹಂಕಾರ ಪಡೋ ಗಂಡಸರು ಅಹಂಕಾರ ಪಡೋ ಗಂಡಸರು ಇರಬಾರ್ದು, ಅಹಂಕಾರ ಪಡೋ ಹೆಂಗಸರು ಇರಬಾರ್ದು. ಅಹಂಕಾರ ಇರೋ ಕಡೆನೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು. ಯಾಕೆ ಅಹಂಕಾರ? ಈ ದೊಡ್ಡ ಪ್ರಪಂಚದಲ್ಲಿ ನಾವು ಎಷ್ಟು ಚಿಕ್ಕ ಜೀವಿಗಳೆಲ್ಲೋ ಒಂದ್ ಮೂಲೆಯಲ್ಲಿ, ಅದರಲ್ಲಿ ನಮ್ಗೆ ಅಹಂಕಾರ ಬೇರೆ ಬೇಕಾ ಸರ್? ಏನ್ ಹೇಳ್ತೀರಾ ಸರ್? ನೀವ್ ನನ್ನನ್ನು ಅಣಗ್ಸೋದ್ ಬಿಟ್ಟು ಇನ್ನೇನಾದ್ರು ಹೇಳಿದ್ರೆ. ಅಲ್ಲ ಮಧ್ಯದಲ್ಲಿ ತಮಿಳಿಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಅಹಂಕಾರ ಪಂಡ್ರೆ ಅಲ್ಲ ಹೊಸೂರ್ ಕಡೆ ನಿಮ್ ಮನೆ? ಹೌದು ಸರ್, ಮಿಕ್ಸ್ ಆಗ್ಬಿಡ್ತದೆ ಅವಾಗ ಬಾರ್ಡರು. ಸೊ ಹೇಳಿ ನನ್ಗ ಅದೆನ್ನ ಇಂದು ಪಯ್ಯ ಬಂದಿಟ್ಟು ಓಕೆ. ಆದ್ರೆ ಅಹಂಕಾರ ಪಡೋ ಗಂಡಸರು ಹೆದರ್ಬೇಕು ಆತರ. ಅಲ್ಲ ಯಾಕೆ ಹೆದರ್ಬೇಕು? ಬಿಕಾಸ್ ಅಹಂಕಾರ ಇಸ್ ನಾಟ್ ಗುಡ್ ಫಾರ್. ಅಲ್ಲ ವೈ ಇಸ್ಂಟ್ ಇಟ್ ಗುಡ್? ಒಂದೊಂದ್ಸಲ ಅಹಂಕಾರ ಇದ್ರೇನೆ ಆ ಸೆಲ್ಫ್ ರೆಸ್ಪೆಕ್ಟ್ ನ ನಾವು ನನಗೆ ಇದುವರೆಗೂ ಲೈಫ್ ಅಲ್ಲಿ ಆತರ ಅನ್ಸುತ್ತೆ. ನೀನೇ ನೋಡಿದ್ಯಾ? ಇಲ್ಲ, ಅಷ್ಟೊಂದೆಲ್ಲ ಭಯ ಪಡಬಾರ್ದು. ಓ ಏನು ಭಾಗ್ಯ, ಏನು ಆನಬೆಲ್ಲ ನೀನು? ಅವ್ರ ನೆಕ್ಸ್ಟ್ ಕ್ವೆಶ್ಚನ್ ಕೇಳಕ್ ಮದ್ವೆ ಆಗೋ ತಾಯಿ
ಅಂದ್ರೆ ಮಗಳು ಮದ್ವೆ ಮಾಡ್ಕೊಡ್ಬೇಕಾದ್ರೆ ತಾಯಿ ಏನು ಹೇಳೋದೇ ಬೇಡ, ಭಾಗ್ಯಲಕ್ಷ್ಮಿನ ತೋರಿಸಿದ್ರೆ ಸಾಕು ಅನ್ಸುತ್ತೆ. ಆಕ್ಚುಲಿ ಹೌದು, ಈ ಎಸ್ಪೆಷಲಿ ಇವಾಗ ಅಂದ್ರೆ ಭಾಗ್ಯ ಹೇಗಿರ್ಬೇಕು ಮದ್ವೆ ಟೈಮಲ್ಲಿ ಅಂತ ಅಮ್ಮ ಹೇಳಿ ಹೇಳಿ ಹೇಳಿ, ಈ ಕಡೆ ಮದ್ವೆ ಆಗಿ ಬಂದ ತಕ್ಷಣ ಅತ್ತೆ ಹೇಳಿ ಹೇಳಿ ಹೇಳಿ, ಗಂಡ ಎದೇಳಂದ್ರೆ ಎದೇಳ್ಬೇಕು, ಗಂಡ ಕೂತ್ಕೊಂಡ್ರೆ ಕೂತ್ಕೋಬೇಕು, ಗಂಡನ ಶರ್ಟ್ ರೆಡಿ ಇರಬೇಕು, ವಾಚ್ ರೆಡಿ ಇರಬೇಕು, ಗಂಡನ ಶೂ ಪಾಲಿಶ್ ಮಾಡಿಟ್ಟಿರ್ಬೇಕು, ಇಷ್ಟೆಲ್ಲ ಒಂದು ಕಥೆ ಆಯ್ತು. ಈಗ ಆಕ್ಚುಲಿ ಹೆಣ್ಮಕ್ಳು ಹೇಗಿರ್ಬೇಕು ಮದ್ವೆ ಆಗೋ ಟೈಮಲ್ಲಿ ಅಥವಾ ಮದ್ವೆ ಆದ್ಮೇಲೆ ಅಂತ ಕರೆಕ್ಟ್ ಭಾಗ್ಯಲಕ್ಷ್ಮಿ ನೋಡಿದ್ರೆ ಗೊತ್ತಾಗುತ್ತೆ, ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಹೇಗಿದ್ರೆ ಯೂಸ್ಫುಲ್, ಹೇಗಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಪ್ರಾಬ್ಲಮ್ ನನ್ಗೆ ಯಾಕೆ ಹಿಂಗೆ ತೋರಿಸ್ದೆ? ಯು ಆರ್ ದ ಪ್ರಾಬ್ಲಮ್.